ಇದೆಲ್ಲದಕ್ಕೂ ಮೀರಿದ್ದು ಕೊಟ್ರೇಶ ಕನಸು ಅದೇನಿದೆ ಅದು ಒಂದು ಭಾಳ ಒಳ್ಳೆ ಸಬ್ಜೆಕ್ಟನ್ನು ಚೂಸ್ ಮಾಡಿದ್ರಿ. ಈ ಕಾಸ್ಟ್ ಸಿಸ್ಟಮು, ಲೋವರ್ ಹೌದು ಕಾಸ್ಟು, ಹೌದು ಹೈಯರ್ ಕಾಸ್ಟು, ಆಮೇಲೆ ಒಂದು ಸ್ಕೂಲಿಗೆ ಸೇರ್ಕೋಬೇಕಾಗಿರೋ ಹುಡುಗನ ಕತೆ ಅಂದರೆ ಕೆಲವು ಸತಿ ಅನ್ಸತ್ತೆ ಜನಕ್ಕೆ ಸುತ್ತಿ ಸುತ್ತಿ ಹೊಡೆಯೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಕೆಲವು ವಿಚಾರದಲ್ಲಿ. ಸಿಂಪಲ್ಲಾಗಿ ಇರೋ ವಿಚಾರನ ತುಂಬ ಕಾಂಪ್ಲಿಕೇಟ್ ಮಾಡಲ್ಲ. ಇಷ್ಟು ಸಿಂಪಲ್ಲಾಗಿ ಹೇಳೋ ಅಂಥ ಒಂದು ಪ್ರಯತ್ನಕ್ಕೆ ಹೊರಟಾಗ ಅವತ್ತು ನಿಮ್ಮ ಲೆಕ್ಕಾಚಾರಗಳು ಏನಿತ್ತು? ಬಿಕಾಸ್ ಅದಾದ್ಮೇಲಿಂದ ನೀವು ಒಂಥರ ಟೂರಿಸಂ ಡಿಪಾರ್ಟ್ಮೆಂಟ್ ಅಂಬಾಸಿಡರ್ ನೀವು. ಅದಕ್ಕೆ ಬರ್ತೀನಿ. ಬಟ್ ಅಲ್ಲಿವರೆಗೂ ಆ, ಕೊಟ್ರೇಶಿ ಕನಸು ಮಾಡಿದ್ದು ನನ್ನ ವೃತ್ತಿ ಜೀವನದಲ್ಲಿ ತುಂಬ ಮಹತ್ವದ ಘಟ್ಟ, ಮಹತ್ವದ ಹೆಜ್ಜೆ ಅಂತ ಹೇಳಬೇಕು. ಅದರಲ್ಲೂ ಬಾನಲ್ಲೆ ಅಂತ ಸೂಪರ್ ಡೂಪರ್ ಕಮರ್ಷಿಯಲ್ ಫಿಲ್ಮ್, ಮ್ಯೂಸಿಕ್, ಡಾನ್ಸ್, ಸಸ್ಪೆನ್ಸ್, ಥ್ರಿಲ್ ಇಂಥದ್ದೆಲ್ಲ ಆದಮೇಲೆ ಒಂದು ಸೀರಿಯಸ್ ನೋಟ್ ಅದು ಹ್ಮ್ ಕೊಟ್ರೇಶಿ. ಹ್ಮ್ ಹೌದು. ಅದನ್ನು ನನ್ನ ಪತ್ನಿ ಶೋಭಾ ಆ ಕಥೆ ಓದ್ಬಿಟ್ಟು ಚೆನ್ನಾಗಿದೆ ರೀ, ಇದನ್ನು ಫಿಲ್ಮ್ ಮಾಡೋಣ ಅಂತ ಹೇಳಿದ್ಲು. ಕೊಟ್ರ ಹೈಸ್ಕೂಲಿಗೆ ಸೇರಿದ್ದು ಅಂತ ಪಬ್ಲಿಷ್ ಆಗಿತ್ತದು. ಹೌದು. ಅದರ ಅದೊಂದು ಬುಕ್. ಹೆಸರು, ಕಾದಂಬರಿ ಹೆಸರು. ಅದನ್ನು ನಾನು ಮಾಡಬೇಕು ಅಂತ ಹೊರಟ್ವಿ. ಆಮ್, ಆಗ ನಮ್ಮ ಕುಂ ವೀರಭದ್ರಪ್ಪ ಅವ್ರ ಮೂಲ ಕಥೆ ಅವ್ರದ್ದು, ರಚನೆ ಅವ್ರದ್ದು. ಹ್ಮ್ ಅವ್ರನ್ನ ಕೇಳಿದೆ, ಅವರು ಸಂತೋಷದಿಂದ ಅದ್ರ ಕಥೆ ಕೊಟ್ಟರು. ನಾನು ಹೇಳಿದೆ, ಇಂತಿಂಥ ಕಡೆ ಕೆಲವು ಬದಲಾವಣೆ ಮಾಡ್ಕೋತೀನಿ, ತಪ್ಪು ತಿಳ್ಕೊಬೇಡಿ, ಸಿನಿಮಾದಲ್ಲಿ ಕೆಲವು ಬದಲಾವಣೆ ಬೇಕಾಗತ್ತೆ ಅಂತ ಒಪ್ಪಿಕೊಂಡು ಕೊಟ್ಟರು. ಅದಕ್ಕೆ ತುಂಬ ದೊಡ್ಡ ಸಾತ್ ಅಂತ ಸಿಕ್ಕಿದ್ದು ನನಗೆ ಸಿ ಅಶ್ವಥ್ ಸಿಕ್ಕಿದ್ರು. ಅಶ್ವಥ್ ಅವರು ಹೇಳಿದರು, ನೋಡಿ ನಾಗ್ತಿ ಹೇಳಿ ಅವರೇ, ಆರ್ಟ್ ಫಿಲ್ಮ್ ಅಂತ ಹೇಳಿ ಹಾಡುಗಳನ್ನು ಹಾಕದೇನೆ ಬೋರಿಂಗ್ ಥರ ಮಾಡೋದು ಸರಿಯಲ್ಲ. ಒಳ್ಳೆ ಹಾಡು ಮಾಡೋಣ. ಹಾಡಿರೋ ಯಾಕೆ ಕಲಾತ್ಮಕ ಚಿತ್ರಗಳಲ್ಲಿ ಹಾಡಿರಬಾರ್ದು, ಅದನ್ನು ನಾವು ಮತ್ತೆ ಪ್ರತಿಷ್ಠಾಪಿಸೋಣ ಹಾಡುಗಳನ್ನ ಅಂತ ಹೇಳಿ ಹೊರಟ್ವಿ. ನೋಡ್ರಿ ಅಂತ ಹಂಗೆಲ್ಲ ಮಾತಾಡ್ತಾರಲ್ಲ ಅವರು. ಅವರು ಭಾಳ ಉತ್ಸಾಹದ ಪರಮಾವಧಿ ಅವ್ರದ್ದು ಬಿಡು. ಕೊನೆಗೆ ಹೊರಟ್ರೆ ಸ್ವಲ್ಪ ದೂರ ಹೋಗಿ ಹಾಡುಗಳೆಲ್ಲ ರೆಕಾರ್ಡ್ ಮಾಡಿ ಲೊಕೇಶನ್ ಎಲ್ಲ ನೋಡಿ ರೆಡಿಯಾಗಿದ್ದೀವಿ. ಕುಮ್ಮಿನೂ ಒಪ್ಪಿದ್ದಾರೆ. ಹ್ಮ್ ನಿರ್ಮಾಪಕ ನಾಪತ್ತೆ. ಹೋ ಹೋ ಅವ್ರ ಹೆಸರು ಬೇಡ. ಅವರು ಏನೇನೋ ದೊಡ್ಡ ದೊಡ್ಡದೆಲ್ಲ ಕನಸುಗಳನ್ನು ಕೊಟ್ರೇಶಿ ಕನಸು ಥರ ನಮಗೊಂದಷ್ಟು ಕನಸು ಕೊಟ್ಟಿದ್ದರು. ಕೈ ಕೊಟ್ಟ ನಾವು ನಂಬಿ ಕನಸಾಯ್ತು. ಎಲ್ಲ ಮಾಡಿ ಅಶ್ವತ್ತು ಸ್ವಲ್ಪ ಹಣ ತೊಡಗಿಸಿ ಹಾಡುಗಳೆಲ್ಲ ಮಾಡಿ ಎಲ್ಲ ಆಗೋಗಿತ್ತು. ಸರಿ, ನಿರ್ಮಾಪಕ ನಾಪತ್ತೆ. ಏನು ಮಾಡೋದು? ತುಂಬ ನಾವು ಯಾವ್ದು ನನ್ನದೊಂದು ಏನು ಯೋಚನೆ ಅಂದರೆ, ಯಾವುದೇ ಸಿನಿಮಾ ಸೆಟ್ಟೇರಿ ಹಾಡುಗಳಾಗಿ ಮುಹೂರ್ತ ಆಗಿ ಆದಮೇಲೆ ನಿಲ್ಲಬಾರ್ದು. ಬೇಕಾದ್ರೆ ಶುರುವಾಗಕ್ಕೆ ಮುಂಚೆ ನಿಲ್ಲಲಿ, ಎಷ್ಟಾದರೂ ಸಮಯ ತಗೊಳ್ಳೋಣ. ಒಂದು ಸರಿ ಶುರು ಆದಮೇಲೆ ನಿಲ್ಲಬಾರ್ದು ಅಂತ. ಅದಕ್ಕೆ ಏನಂತಾರೆ, ನಿಂತು ಬಿಟ್ಟರೆ ಅರ್ಧ ಸಿನಿಮಾ ಆದರೆ ಒಂದು ಡಬ್ಬಾ ಡೈರೆಕ್ಟ್ರ್ ಅಂತ ಒಂದು ಶೀರ್ಷಿಕೆ ಇದೆ. ಓ ಆ ಟೈಟ್ಲ್ ಟೈಟಲ್. ಬಂದುಬಿಡುತ್ತೆ. ಡಬ್ಬಾ ಓಹೋ. ಡೈರೆಕ್ಟ್ರ್ ಅಂದರೆ ಇನ್ಕಂಪ್ಲೀಟ್ ಫಿಲ್ಮ್ಸ್ ತುಂಬ ಮಾಡ್ತಾರೆ ಇವರು ಅಂತ. ಸೊ ಆ ಥರದ ಅಪಾಯ ಎಲ್ರಿಗೂ ಇರುತ್ತೆ. ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಲ್ಲ. ಹಂಗೆ ಆಗಬಾರ್ದು ಅಂತ ಹೇಳಿ ನಾನೇನು ಮಾಡಿದೆ, ಅಶ್ವಥ್ ಏನಾದರೂ ಮಾಡಬೇಕಲ್ಲ ಅಶ್ವಥ್ ಅಂತ ಹೇಳಿ ಕಾಸ್ಮೋಪಾಲಿಟನ್ ಕ್ಲಬ್ಬಲ್ಲಿ ಕೂತ್ಕೊಂಡು ಇಬ್ಬರು ಚಿಂತಾಕ್ರಾಂತರಾಗಿ ಆ ಚಿಂತೆಯನ್ನು ಮರೀಲಿಕ್ಕೆ ಏನೋ ವ್ಯವಸ್ಥೆ ಮಾಡಿಕೊಂಡು ದುಃಖಿತರಾಗಿದ್ವಿ. ಅಶ್ವತ್ತು ಅಂಥ ಕ್ಷಣಗಳಲ್ಲಿ ತುಂಬ ದುಃಖವಾದಾಗ್ಲೂ ಈ ಪರಿಹಾರ ಇರ್ತಿತ್ತು, ತುಂಬ ಸಂತೋಷವಾದಾಗಲೂ ಅದೇ ಪರಿಹಾರ. ಹೇಳಿ ಕೇಳಿ ಕಾಸ್ಮೋಪಾಲಿಟನ್ ಕ್ಲಬ್ಬು. ಆಗ ನಮಗೆ ದೈವಿ ಸ್ವರೂಪವಾಗಿ ಬಂದವರು ವೈಕೆ ಮುದ್ದು ಕೃಷ್ಣ. ಓಹೋ. ಆ ಮನುಷ್ಯ ಕನ್ನಡ ಬಂದು, ಸಂಸ್ಕೃತಿ ಇಲಾಖೆ. ಅವರು ಕನ್ನಡ ಆ್ಯಂಡ್ ಕಲ್ಚರಲ್ಲಿ ಇದ್ದರು. ಅವರು ಬಂದು ನಮ್ಮ ಚಿಂತೆಯನ್ನು ನೋಡಿ, ಗೆಳೆಯರೇ ಯಾಕೆ ಹೀಗಿದ್ದೀರಿ ಏನು ಅಂತ ಅಂದರು. ನಾವು ನಮ್ಮದೆಲ್ಲ ಕತೆ ಹೇಳ್ಕೊಂಡ್ವಿ. ಅಷ್ಟೇನಾ, ಎಷ್ಟು ಬೇಕಾಗುತ್ತೆ ಅಂದರು. ಅದು ಏನು, ನಮಗೆ ಒಂದು 15-16 ಲಕ್ಷದ ಸಿನಿಮಾ ಇದು ಅಂತ ನಾವು ಬಡ್ಜೆಟ್ ಎಲ್ಲ ಹಾಕಿ ರೆಡಿ ಇತ್ತಲ್ಲ, ಯಾಕೆಂದ್ರೆ ಪ್ರಾಜೆಕ್ಟ್ ನಿಂತು ಹೋಗಿತ್ತು ಅಂತ ಹೇಳಿದೆ. ಒಂದು ನಿಮಿಷ ಅಂತ ಹೇಳಿ ಆ ಕಡೆ ಒಂದು ಟೇಬಲ್ ಮೇಲೆ ಒಬ್ಬರು ನಂದಕುಮಾರ್ ಅಂತ ಎಲ್ಲ ಗೆಳೆಯರು ಇಸ್ಪಿಟ್ಟು ಆಡ್ತಾ ಕೂತಿದ್ರು. ಓಹೋ. ಅವ್ರ ಸ್ನೇಹಿತರು, ರೇ ನಂದಕುಮಾರ್ ಬರ್ರಿ ಇಲ್ಲಿ ಅಂತ ಕರೆದ್ರು. ಅವರು ಎಲ್ಲ ಅವತ್ತು ಸ್ವಲ್ಪ ಇಸ್ಪಿಟಲ್ಲಿ ದುಡ್ಡು ಗೆದ್ದಿದ್ರು. ಇಲ್ಲಿಗೆ ಬಂದು ಕೂತ್ಕೊಂಡ್ಮೇಲೆ, ಹ್ಮ್ ನೋಡ್ರಿ ಇವರಿಬ್ಬರು ಭಾಳ ಕಮಿಟೆಡ್, ವೆರಿ ಕಮಿಟೆಡ್, ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು, ಒಂದು ಸಿನಿಮಾ ಮಾಡ್ತಿದ್ದಾರೆ, ನೀವು ಇನ್ವೆಸ್ಟ್ ಮಾಡಬೇಕು. ಎಷ್ಟಾಗುತ್ತೆ ಅಂದರೆ ಅವರು 16 ಲಕ್ಷ ಫಸ್ಟ್ ಕಾಪಿ. ಆಮೇಲೆ ಎಷ್ಟು ಓಡುತ್ತೆ ಬಿಡುತ್ತೆ ಗೊತ್ತಿಲ್ಲ, ಬಂದರೆ ಪ್ರಶಸ್ತಿ ಬರ್ಬೋದು, ಬರದೇ ಇರ್ಬೋದು, ಏನು ರೀ ಆಗುತ್ತೆ ಅಂತ. ಅವರು ಒಂದೇ ಸಲ ಮುದ್ದು ನೀವು ಹೇಳ್ತಿದ್ದೀರಲ್ಲ, ಓ ಎಸ್ ಅಂದರು. ನಿಂತಿದ್ದು ಮತ್ತೆ ಮರುಚಾಲನೆಗೊಳ್ತು. ತುಂಬ ಸಿನಿಮಾಗಳು ಯಾಕೆ ಹೇಳ್ತೀನಿ ಅಂದರೆ,
ಯಾವುದೋ ಕಾರಣಕ್ಕೆ ನಮ್ಮ ತಪ್ಪಲ್ಲದಿದ್ರೂ ಕೂಡ ನಿಂತು ಹೋಗ್ಬಿಡುತ್ತೆ. ಎಷ್ಟೋ ಜನ ನಿರ್ದೇಶಕರು ನಾನು ನೋಡ್ತೀನಿ ನಮ್ಮ ಚಿಕ್ಕವರು ಹತಾಶರಾಗಿ, ಖಿನ್ನರಾಗಿ ಪ್ರಾಜೆಕ್ಟ್ ಅರ್ಧದಲ್ಲಿ ನಿಂತು ಹ್ಮ್. ಒಂಥರ ಸುಸೈಡಲ್ ಟೆಂಡೆನ್ಸಿಲಿರ್ತಾರೆ. ಅಯ್ಯೋ! ಲೈಫೇ ಮುಗ್ದೋಯ್ತು ಏನು ಸರ್ ಮುಂದೇನು ನಮಗೆ ಅಂತ. ಬಹಳ ಜನಕ್ಕೆ. ಬೇರೆ ಬೇರೆ ಪ್ರಾಜೆಕ್ಟ್‌ಗಳಲ್ಲೂ ನಿಮ್ಗೆ ಗೊತ್ತಿರುತ್ತಲ್ಲ ಆ ಥರ ಆಗ್ಬಿಡುತ್ತೆ. ನಿಂತು ಹೋಗ್ಬಿಡುತ್ತೆ ಯಾವುದೋ ಕಾರಣಕ್ಕೆ. ನೀವು ತಪ್ಪು ಮಾಡಿರಲ್ಲ. ನಿಮ್ಮ ವಿಷನ್ ಚೆನ್ನಾಗಿರುತ್ತೆ. ಅದಕ್ಕೆ ಅದೃಷ್ಟ ಅಂತ ಹೇಳ್ತಾರೆ. ಐ ಡೋಂಟ್ ನೋ ವಾಟ್ ದ ವರ್ಡ್. ಅದೃಷ್ಟ ಕಾಣಿಸಲ್ಲ ಅದು. ಆ, ಅದೃಷ್ಟ. ಆ, ಸೊ, ಓಕೆ. ಓಕೆ. ಸೊ ಅವತ್ತು ಪಾಪ ನಂದಕುಮಾರ್ ಬಂದ ಮೇಲೆ ಭಾಳ ಸ್ಪೀಡಪ್ ಮಾಡಿ ನಾವು ಹಂಗರಹಳ್ಳಿ ಅಂತ ಈ ಶ್ರೀರಂಗಪಟ್ಟಣ ಹತ್ರ ಒಂದು ಹಳ್ಳಿ ಇದೆ. ಅಲ್ಲಿ ಹೋಗಿ ಕ್ಯಾಂಪ್ ಮಾಡಿ 1 ತಿಂಗಳು ಉಮಾಶ್ರೀ, ಜಯಶ್ರೀ, ಕರಿಬಸವಯ್ಯ ಅವರು. ಕರಿಬಸವಯ್ಯಗೆ ನಾನು ಉಂಡು ಹೋದದಲ್ಲೇ ಪರಿಚಯ ಮಾಡಿಸ್ಕೊಟ್ಟಿದ್ದೆ ಸ್ಕ್ರೀನ್‌ಗೆ. ಅವನ 3ನೇ ಫಿಲ್ಮ್ ಮತ್ತೆ ಕಂಟಿನ್ಯೂಸ್ ನನ್ನ ಜೊತೆ ಕರೆಕ್ಟು. ಮಾಡಿದ್ದು. ಆಮೇಲೆ ವಿಜಯ ರಾಘವೇಂದ್ರ, ಮತ್ತೆ ವಿಷ್ಣು ಸರ್ ದತ್ತಣ್ಣ, ಇದರಲ್ಲಿ ಕ್ಯಾಮಿಯೋ ಬೇರೆ. ವಿಷ್ಣು ಒಂದು ಕ್ಯಾಮಿಯೋ, ಒಂದು ಅತಿಥಿ ನಟರಾಗಿ ಬಂದರು. ತುಂಬ ನನಗೆ ಆರೋಗ್ಯದ ಸಮಸ್ಯೆ ಉಂಟಾಯಿತು. ಆ ಡಸ್ಟು, ಬಿಸಿಲು ಅಂತೂ ಮುಗಿಸಿ ಅವತ್ತು ಆ ವರ್ಷ 93, 94 ಸುಮಾರು ಅನಿಸುತ್ತೆ. ಅದನ್ನು ನಾನು ನ್ಯಾಷನಲ್ ಅವಾರ್ಡಿಗೆ ಕಳಿಸಿ ಯಾವುದೋ ಚೌಲ್ಟ್ರಿನಲ್ಲಿ ಯಾವುದೋ ಮದುವೆ ರಿಸೆಪ್ಷನ್ಗೆ ಹೋಗಿ ಹ್ಯಾಪ್ ಮೋರೆ ಹಾಕ್ಕೊಂಡು ಕೂತಿದ್ದೆ. ಏನೋ ಡಲ್ಲಾಗಿ ಅಲ್ಲೊಬ್ಬರು ವ್ಯಕ್ತಿ ಬಂದು, ಅವ್ರ ಹೆಸರು ನನ್ನ ಹೆಸರಿನವರೇ, ಚಂದ್ರಶೇಖರ್ ಅಂತ ನೆನಪಿದೆ ಇನ್ನು. ಒಬ್ಬರು ನೀಲಕಂಠ ಅಂತ ನಮ್ಮ ಜಯನಗರದಲ್ಲಿದ್ದಾರೆ. ಅವರು ನೀಲಿ ನೀಲಿ ಅಂತ ಕರಿತೀವಿ, ಮಿಸ್ಟರ್ ಬ್ಲೂ ಅಂತ ಅವ್ರನ್ನ ನಾನು. ಅವ್ರ ಮನೇಲಿ ಚಿತ್ರಕಥೆ ಚರ್ಚೆಗೆಲ್ಲ ಕೂತ್ಕೋತಿದ್ವಿ. ಅವರ ಬ್ರದರ್, ನೀಲಿ ಬ್ರದರು ಚಂದ್ರು ಅಂತ. ಸರ್ ಇಲ್ಲಿದ್ದೀರಿ ಅಂದರು. ಯಾಕಪ್ಪ ಅಂದೆ. ನ್ಯಾಷನಲ್ ಅವಾರ್ಡ್ ಬಂದಿದೆ ಸರ್, ಟಿ ವಿಲಿ ಬರ್ತಾ ಇದೆ ಅಂದರು. ಐ ವಾಸ್ ಸೋ ಥ್ರಿಲ್ಡ್. ಅಂದರೆ ಅದು ಫಸ್ಟ್ ನ್ಯಾಷನಲ್ ಅವಾರ್ಡ್ ನನಗೆ, ವಾವ್! ಕೊಟ್ರೇಶಿ ಕನಸು. ಅಲ್ಲಿಂದ ಮನೆಗೆ ಬಂದು ಸಂಭ್ರಮ, ನನ್ನ ಮಗಳು ಪಟ್ಟ ಸಂಭ್ರಮ, ಖುಷಿಯೋ ಖುಷಿ. ಅದಕ್ಕೆ ಮುಂಚೆ ನಾನು ರಾಜ್ಯ ಪ್ರಶಸ್ತಿಗಳು ಸಾಕಷ್ಟು ನೋಡಿದ್ದೆ. ದಟ್ ರಾಷ್ಟ್ರ ವಾಸ್ ಮೈ ಪ್ರಶಸ್ತಿ. ಫಸ್ಟ್ ನ್ಯಾಷನಲ್ ಅವಾರ್ಡ್ ಆ್ಯಂಡ್ ದಟ್ ಕ್ರೆಡಿಟ್ ಗೋಸ್ ಟು ಕುಮ್ಮಿ, ಅಶ್ವಥ್, ನನ್ನ ಸನ್ನಿ ಜೋಸೆಫ್, ವಂಡರ್ಫುಲ್ ಕ್ಯಾಮ್ರಾಮನ್, ಮತ್ತು ತಾರಾಗಣ ತಂತ್ರಜ್ಞರು ಎಲ್ಲರೂ ಸೇರಿ ಖುಷಿಪಟ್ವಿ. ಸೊ ಟ್ರಿಷಿ ಬಗ್ಗೆ ಇನ್ನೊಂದು ವಿಸ್ತೃತವಾದ ಒಂದು ಮಾತು ಹೇಳಬೇಕು ಆ ಸಿನಿಮಾ ಬಗ್ಗೆ ಮಾತ್ರ. ಯಾಕೆಂದರೆ ಅದನ್ನು ನಾನು ತೆಕ್ಕೊಂಡೋಗಿ ಇಡೀ ಅಮೇರಿಕಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಒಬ್ಬರು ಹರಿಹರೇಶ್ವರ ಅಂತ ಅಮೇರಿಕಾದಲ್ಲಿ ಇದ್ರು, ಈಗ ತೀರ್ಕೊಂಡ್ರು. ಅವರು ಗಂಡ ಹೆಂಡತಿ ಇಬ್ಬರು ಅಮೇರಿಕನ್ ಅಂತ ಪತ್ರಿಕೆ ನಡೆಸ್ತಾಯಿದ್ರು. SK ಹರಿಹರೇಶ್ವರ ಅಂತ ಅವರು. ಅವ್ರ ಪತ್ನಿ ನಾಗಲಕ್ಷ್ಮಿ ಹರಿಹರೇಶ್ವರ ಅಂತ. ಅವ್ರಿಗೆ ನನ್ನ ಕಂಡ್ರೆ ತುಂಬ ತುಂಬ ಪ್ರೀತಿ. ಅವರು ಪ್ರಿಂಟ್ ತೊಗೊಂಡು ಬನ್ನಿ ಅಂದರು. ನಾನು ಅಲ್ಲಿ ತೊಗೊಂಡು ಹೋಗಿದ್ದೆ. ಅಮೇರಿಕಾದ ಅನೇಕ ಯೂನಿವರ್ಸಿಟಿಗಳಲ್ಲಿ ಅದು ಸ್ಕ್ರೀನ್ ಆಯಿತು. ಓ ವಾವ್! ಇಂಡಿಯಾದ ಜಾತಿ ಪದ್ಧತಿಯ ಬಗ್ಗೆ ಭಾಳ ಚರ್ಚೆ ಆಯಿತು. ಆ ಚರ್ಚೆಯಲ್ಲಿ ಒಂದು ಘಟನೆ ಏನಾಯಿತು ಅಂದರೆ, ಒಂದು ಕಡೆ ಅದನ್ನು ಸ್ಕ್ರೀನ್ ಮಾಡ್ತಾಯಿದ್ವಿ. ಲಾಸ್ ವೆಗಾಸ್ ಅಂತ ಒಂದು ಊರಲ್ಲಿ. ಆಲ್ ಇಂಡಿಯನ್ ಡಾಕ್ಟರ್ಸ್ ಇದ್ರಲ್ಲಿ ಬಹುತೇಕ. ಮೈಸೂರು ಮೆಡಿಕಲ್ ಕಾಲೇಜ್ ಓದ್ದವರು, ಅಲ್ಯೂಮಿನೀಸು. ಎಲ್ಲರೂ ಬಂದಿದ್ದರು. ನಾನು ಈ ಡಾಕ್ಟರ್ಗಳ ಮಧ್ಯೆ ಇಷ್ಟು ಶ್ರೀಮಂತವಾದ ಕ್ಯಾಸಿನೋ ಇದ್ರ ಮಧ್ಯೆ ಈ ಒಂದು ಬಡ ಚಿತ್ರವನ್ನು ಏನಪ್ಪ ನೋಡ್ತಾರೆ ಅಂತ. ಬಟ್ ಎಲ್ಲರೂ ಅಷ್ಟು ಸೀರಿಯಸ್ ಆಗಿ ನೋಡಿದ್ರು. ಅಂದರೆ ಕಡೆಯಲ್ಲಿ Q&A ಅಂತ ಇತ್ತು, ಕ್ವಶನ್ ಆ್ಯಂಡ್ ಆನ್ಸರ್, ಕ್ವೆಶ್ಚನ್ ಏನು ಆನ್ಸರ್. ಕೇಳಬೇಕಂತ. ನಾನು ಯಾರೂ ಏನೂ ಪ್ರಶ್ನೆ ಕೇಳಲಿಕ್ಕಿಲ್ಲ. ಇವರ ಮನೋಧರ್ಮಕ್ಕೆ ಚಿತ್ರ ಹೋಗಿತ್ತೋ ಇಲ್ವೋ ಅಂದ್ಕೊಂಡು ನಾನು ಸುಮ್ಮನೆ ಲೋ ಪ್ರೊಫೈಲಲ್ಲಿ ಇದ್ದ ಕೂತಿದ್ದೆ. ಒಬ್ಬರು ಡಾಕ್ಟ್ರು, ಅವ್ರ ಹೆಸರು ಡಾಕ್ಟರ್ ಗೋವಿಂದರಾಜು ಅಥವಾ ಗೋವಿಂದ ಬಾಬು ಇರಬೇಕು, ಕೋಲಾರದ ಕಡೆಯವರು. ಅವರು ವೇದಿಕೆ ಮೇಲೆ ಹೋದರು. ಹೋಗಿ ನಿಂತ್ಕೊಂಡು ಈ ಸ್ಟಾರ್ಟೆಡ್ ಕ್ರೈಯಿಂಗ್. ಎಲ್ಲ ಒಂದು ಕ್ಷಣ ವೇದಿಕೆ ಸ್ತಂಭೀಭೂತವಾಗಿಬಿಡ್ತು. ಏನಾಯ್ತು ಅಂತ. ಇದು ನನ್ನ ಜೀವನ ಚರಿತ್ರೆ. ನಿರ್ದೇಶಕರಿಗೆ ಹೇಗೆ ಸಿಕ್ತು, ಇದೇ ಥರ ನಾನು ಅನುಭವಿಸಿದ್ದೆ. ನಾನು ಒಳ್ಳೆಯ ಶ್ರೇಣಿಲಿ ಪಾಸ್ ಮಾಡಿದಾಗ ನನ್ನನ್ನು ಕೆಳಜಾತಿಯವನು ಅಂತ ಊರಾಚೆ ಕೂರಿಸಿದ್ರು. ನಾನು ಮರದ ಕೆಳಗೆ ರಾತ್ರಿ ಎಲ್ಲ ಕಳೆದೆ. ಕಲ್ಲು ಹೊಡೆದಿದ್ರು ನನಗೆ. ಅಯ್ಯೋ! ಅಷ್ಟು ದಾರುಣವಾದಂಥ ಒಂದು ಕೆಳವರ್ಗವನ್ನು ನಡೆಸ್ಕೊಳ್ತಕ್ಕಂಥ ಒಂದು ರೀತಿ ಭಾರತದ ಹಳ್ಳಿಗಾಡಲ್ಲಿ ಇರೋದ್ರನ್ನ ಅವ್ರು ಹೇಳ್ತಾ ಹತ್ತಿಬಿಟ್ರು. ಆ್ಯಂಡ್ ಹೀ ಮೂವ್ ಟು US. ಹೀ ಮ್ಯಾರಿಡ್ ಎ ಕೆನಡಿಯನ್ ಲೇಡಿ, ವೈಟ್ ಲೇಡಿ. ಭಾಳ ಶ್ರೀಮಂತರಾಗಿ ಬದುಕಿದ್ದಾರೆ. ಅವ್ರ ಪತ್ನಿ ಬಂದು ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋದರು. ನಾನು ಪುಸ್ತಕದಲ್ಲಿ ಇದು ಬರೆದಿದ್ದೀನಿ. ಅಂದರೆ ಆ ಚಿತ್ರ ಆ ನೋವುಗಳನ್ನು ಅನುಭವಿಸಿದ್ದವ್ರಿಗೆ ತುಂಬ ಡಿಸ್ಟರ್ಬ್ ಮಾಡುತ್ತೆ. ನಾನು ಹಳ್ಳಿಗಳ ಹತ್ತಿರದಿಂದ ನಾನು ನೋಡಿದ್ದೆ ಅಂಥದ್ದೊಂದು ಅಷ್ಟು ಅನುಭವಗಳನ್ನು. ಹೀಗಾಗಿ ಕೊಟ್ರೇಶಿ ಬಾಕ್ಸ್ ಆಫೀಸಲ್ಲಿ ಭಾರಿ ಸದ್ದು ಮಾಡಲಿ ಸಿನಿಮಾ ಅಲ್ಲ. ಅದು ನ್ಯಾಷನಲ್ ಅವಾರ್ಡ್ ಬಂತು, ಸ್ಟೇಟ್ ಅವಾರ್ಡ್ ಬಂತು, ಒಂದಷ್ಟು ಪನೋರಮಗಳಲ್ಲಿ ಸ್ಕ್ರೀನ್ ಆಯಿತು, ಒಂದಷ್ಟು ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಸ್ಕ್ರೀನ್ ಆಯಿತು. ಅದು ಏನೇ ಇದ್ದರೂ ಕೂಡ ಅದರ ಪರಿಣಾಮ ಒಂದು ಆರ್ಟ್ ಫಿಲ್ಮ್ ಥರ ಅದಕ್ಕೊಂದು ಲೇಬಲ್ ಇದ್ದರೂ ಕೂಡ
ಅದು ಉಂಟು ಮಾಡಿದ ಪರಿಣಾಮ ಬಹಳ ಬಹಳ ಬಹುಕಾಲ ನೆನಪಲ್ಲಿಟ್ಕೊಳ್ಳುವಂಥದ್ದು.